ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಶ್ರಾವಣಿಗೆ ವೀರು ಕಾಲ್ ಮಾಡಿ, ನೋಡಮ್ಮ ಇವತ್ತೇ ರಿಜಿಸ್ಟ್ರೇಷನ್ ಕೆಲಸವನ್ನು ಮುಗಿಸ್ಬಿಡೋಣ, ಹೇಗಿದ್ರೂ ನೀವು ಹನಿಮೂನ್ಗೆ ಹೋಗಿಲ್ವಲ್ಲ, ಈ ಕೆಲಸವನ್ನು ಆದಷ್ಟು ಬೇಗ ಮುಗಿಸ್ಬಿಡೋಣ ಅತ್ತೆ ಹೇಳಿದ್ದಾರೆ, ಹಾಗಾಗಿ ನೀವೆಲ್ಲರೂ ರಿಜಿಸ್ಟ್ರೇಷನ್ ಆಫೀಸಿಗೆ ಬರಬೇಕು ಅಂತ ಹೇಳ್ತಾರೆ. ಈ ಕಡೆ ರಿಜಿಸ್ಟ್ರೇಷನ್ ಆಫೀಸಿಗೆ ಬರಬೇಕು ಅಂತ ಹೇಳಿದಾಗ ಶ್ರಾವಣಿ ಹ್ಞೂ ಅಂತ ಹೇಳ್ತಾಳೆ. ಆಗ ಯಾಕಮ್ಮ ಶ್ರಾವಣಿ ಈ ರೀತಿಯಾಗಿ ಮಾತಾಡ್ತಿದ್ಯಾ ಅಂತ ಹೇಳಿದಾಗ, ಇದನ್ನು ಸುಬ್ಬು ಹತ್ರ ಹೇಳಬೇಕಾ ಅಂತ ಹೇಳಿದಾಗ, ಅಯ್ಯೋ ಆ ಥರ ಏನಿಲ್ಲಪ್ಪ ಅಂದಾಗ, ಸರಿ ಆಯಿತು ಸುಬ್ಬು ಕೈಲಿ ಫೋನ್ ಕೊಡು ಅಂತ ಹೇಳ್ತಾರೆ. ಆಗ ಶ್ರಾವಣಿ ಸುಬ್ಬು ಕೈಗೆ ಫೋನನ್ನು ಕೊಡ್ತಾಳೆ. ಆಗ ವೀರು ಸುಬ್ರಹ್ಮಣ್ಯಗೆ, ನೋಡು ಸುಬ್ಬು, ಬೇಗ ನೀವು ರಿಜಿಸ್ಟ್ರೇಷನ್ ಆಫೀಸ್ಗೆ ಬರಬೇಕು, ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಸುಬ್ಬುಗೆ ಹೇಳಿದಾಗ, ಸರಿ ಆಯಿತು ಯಜಮಾನ್ರೆ, ನಾವು ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಆಫೀಸಿಗೆ ಬರ್ತೀವಿ ಅಂತ ಸುಬ್ಬು ಹೇಳ್ತಾನೆ. ಆಗ ಶ್ರಾವಣಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಫೋನನ್ನು ಎತ್ತ ಸುಬ್ರಹ್ಮಣ್ಯ ಕಾಲ್ ಕಟ್ ಮಾಡಿಬಿಟ್ಟು ಈ ಕಡೆ ಶ್ರಾವಣಿ ಸುಬ್ರಹ್ಮಣ್ಯ ಹತ್ರ, ಅಲ್ಲ ಸುಬ್ಬು, ನೀನು ಇನ್ನೂ ಇದು ಮ್ಯಾರೇಜ್ ಸರ್ಟಿಫಿಕೇಟಿಗೆ ಸೈನೇ ಹಾಕಿಲ್ಲ, ನೀನು ನೋಡಿದ್ರೆ ಹೋಗೋಣ ಬಾ ಬಾ ಅಂತಿದೆಯಲ್ಲ ಅಂದಾಗ, ನೋಡಿ ಮೇಡಮ್, ನಾನು ಮಾತ್ರ ಮ್ಯಾರೇಜ್ ಸರ್ಟಿಫಿಕೇಟಿಗೆ ಸೈನ್ ಹಾಕಲ್ಲ, ಮ್ಯಾರೇಜ್ ಸರ್ಟಿಫಿಕೇಟಿಗೆ ಸೈನ್ ಹಾಕಿದ್ರೆ ನಾನು ನಿಮ್ಮನ್ನು ಮದುವೆ ಆಗಿದ್ದೀನಿ ಕಾನೂನು ಪ್ರಕಾರ ಅಂತ, ಹಾಗಾಗಿ ನಾನು ಮಾತ್ರ ಸೈನ್ ಹಾಕಲ್ಲ, ನೀವೇನಾದರೂ ಮಾಡ್ಕೊಳ್ಳಿ, ನಾನು ಯಜಮಾನ್ರ ಹತ್ರ, ಯಜಮಾನ್ರು ಬಂದ ತಕ್ಷಣ ಅವರು ಕಾಲಿಗೆ ಬಿದ್ದು ನಾವಿಬ್ಬರು ಮದುವೆ ಆಗೇ ಇಲ್ಲ, ಹಾಗೇನೆ ನಾನು ಶ್ರಾವಣಿ ಮೇಡಮ್ ಅವರಿಗೆ ತಾಳಿ ಕಟ್ಟೇ ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಏನು ಮಾತಾಡ್ತಿದ್ಯಾ ಸುಬ್ಬು, ಅಪ್ಪ ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವ, ನೀನು ಯಾಕೆ ಈ ಥರ ಆಡ್ತಿದ್ಯಾ ಅಂದಾಗ, ನೋಡಿ ಮೇಡಮ್, ಈ ಸತ್ಯ ಮುಚ್ಚಿಷ್ಟಷ್ಟು ತುಂಬಾ ತೊಂದರೆ ಆಗುತ್ತೆ, ಹಾಗಾಗಿ ನಾನು ಯಜಮಾನರಿಗೆ ಎಲ್ಲ ಸತ್ಯವನ್ನು ಹೇಳ್ತೀನಿ, ನಾನಂತೂ ಕಾಲಿಗೆ ಬಿದ್ದು ಕ್ಷಮೆನ ಕೇಳ್ತೀನಿ, ಆಗ ನೀವು ಕೂಡ ಅವರ ಕಾಲಿಗೆ ಬಿದ್ದು ಕ್ಷಮೆನ ಕೇಳಿಬಿಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಶ್ರಾವಣಿ ಸುಬ್ರಹ್ಮಣ್ಯ ಹೊರಡ್ತಾರೆ. ಈ ಕಡೆ ಶ್ರಾವಣಿಗಂತೂ ಭಯ ಸ್ಟಾರ್ಟ್ ಆಗಿರುತ್ತೆ. ಅಯ್ಯೋ ದೇವ್ರೆ, ಏನಪ್ಪ ಈ ಸುಬ್ಬು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡು ಬರಬೇಕಾದ್ರೆ ಈ ಕಡೆ ಶ್ರೀವಲ್ಲಿ ವಿಜಯಾಂಬಿಕಾಗೆ ಕಾಲ್ ಮಾಡ್ತಾಳೆ. ಮೇಡಮ್, ಇಲ್ಲಿಂದ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಹೊರಟಾಯಿತು, ಅಲ್ಲಿ ಎಲ್ಲರೂ ಬಂದ್ರ ಅಂದಾಗ, ಹಾಂ ಈಗ ಬರ್ತಾರೆ, ಎಲ್ಲರೂ ಆನ್ ದ ವೇ ಇದ್ದಾರಂತೆ, ನಾನು ಇಲ್ಲಿ ಮುಂಚೆನೇ ಬಂದಿದ್ದೀನಿ, ಇಲ್ಲಿ ಹೊರಗಡೆನೇ ಡ್ರಾಮಾ ಸ್ಟಾರ್ಟ್ ಆಗುತ್ತಲ್ಲ ಅದನ್ನು ನೋಡಿ ಮಜಾ ತಗೊಳ್ಳೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಅಷ್ಟರಲ್ಲಿ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ಆಟೋದಲ್ಲಿ ಬರ್ತಾರೆ. ನೋಡು, ಈಗ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಆಟೋದಲ್ಲಿ ಬಂದರು, ಈಗ ನಮ್ಮನೆಯವರು ಬರ್ತಾರೆ, ಇತ್ತ ಮ್ಯಾರೇಜ್ ಸರ್ಟಿಫಿಕೇಟಿಗೆ ಸೈನ್ ಹಾಕಿಲ್ಲ, ಹಾಗೆ ಇವರು ಮದುವೆ ಆಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ, ಇವತ್ತು ಇವ್ರ ಬಂಡವಾಳ ಬಯಲಾಗುತ್ತೆ ಅಂತ ಈ ಕಡೆ ವಿಜಯಾಂಬಿಕಾ ಶ್ರೀವಲ್ಲಿಗೆ ಹೇಳ್ತಾ ಇರ್ತಾಳೆ. ಆಗ ಶ್ರೀವಲ್ಲಿ, ಹೌದು ಮೇಡಮ್, ಹಾಗಾಗಿ ನನ್ನ ಸುಬ್ಬು ನನಗೆ ಸಿಕ್ಬಿಟ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಈ ಕಡೆ ಎಲ್ಲರೂ ಬರ್ತಾರೆ. ಲಲಿತಾ ದೇವಿ ಒಂದು ಕಾರಿನಿಂದ, ಹಾಗೆ ವೀರು ಮತ್ತು ಸದಾಶಿವ ಇನ್ನೊಂದು ಕಾರಿನಿಂದ ಹೇಳಿದ್ದಾರೆ. ಎಲ್ಲರೂ ಬಂದ್ರಿ ಅಲ್ವಾ, ಬೇಗ ಬನ್ನಿ, ರಿಜಿಸ್ಟ್ರೇಷನ್ ಆಫೀಸಲ್ಲಿ ಕೆಲಸವನ್ನು ಮುಗಿಸ್ಬಿಡೋಣ ಅಂತ ಅಂದಾಗ, ಸಾಹೇಬ್ರೆ ಬನ್ನಿ ಎಲ್ಲ ರೆಡಿಯಾಗಿದೆ ಅಂದಾಗ, ವೀರು, ನೋಡಪ್ಪ, ನಾನು ಇಲ್ಲಿ ಪ್ರಜೆಯಾಗಿ ಬಂದಿದ್ದೀನಿ, ಸಾಮಾನ್ಯ ಪ್ರಜೆಯಂತೆ ನಾನು ಕೂಡ ಅವರ ಟೈಮಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಇತ್ತ ಸರಿ ಆಗಿದ್ರೆ 5 ನಿಮಿಷ ಕಾಯಬೇಕು ಅಂತ ಹೇಳ್ತಾರೆ. ಈ ಕಡೆ ಶ್ರಾವಣಿ ನೋಡಿಕೊಂಡು ಸುಬ್ರಹ್ಮಣ್ಯನ್, ಮೇಡಮ್, ನಾನು ಎಲ್ಲ ಸತ್ಯವನ್ನು ಹೇಳ್ಬಿಡ್ತೀನಿ ಈಗ ಅಂತ ಹೇಳಿಬಿಟ್ಟು, ಯಜಮಾನ್ರೆ ನಿಮ್ಮ ಹತ್ರ ನಾನು ಮುಖ್ಯವಾದ ವಿಷಯವನ್ನು ಹೇಳಬೇಕು ಅಂದಾಗ, ವೀರು, ನೋಡು, ಇದು ಸರ್ಕಾರಿ ಕೆಲಸ, ಅವರ ಟೈಮಿಗೆ ನಾವು ಹೋಗಬೇಕು, ನಮ್ಮ ಟೈಮಿಗೆ ಅವರು ಮಾಡೋದಲ್ಲ ಅಂದಾಗ, ಇಲ್ಲ ಯಜಮಾನ್ರೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯವನ್ನು ಮಾತಾಡಬೇಕು ಅಂದಾಗ, ಅಲ್ಲಿ ಲಲಿತಾ ದೇವಿ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾಳೆ. ಬಾ, ಏನು ಹೇಳು ಅಂದಾಗ, ಅದು ಅಂತ ಇತ್ತ ಸುಬ್ಬು ತಡವರ್ತಿರ್ತಾನೆ. ಅಯ್ಯೋ ದೇವ್ರೆ, ಇದೇನಿದು, ಸತ್ಯ ಹೇಳೋಣ ಅಂದರೆ ನನ್ನ ಬಾಯಲ್ಲಿ ಮಾತೇ ಬರ್ತಾ ಇರವಲ್ಲ ಅಂತ ಸುಬ್ರಹ್ಮಣ್ಯ ಅಂದ್ಕೊಳ್ತಾನೆ. ಈ ಕಡೆ ಶ್ರಾವಣಿ, ಅಯ್ಯೋ ಈ ಸುಬ್ರಹ್ಮಣ್ಯ ಎಲ್ಲನೂ ಹೇಳಿ ಮತ್ತೆ ನನಗೆ ಮದನ್ನ ಕೊಟ್ಟು ಮದುವೆ ಮಾಡ್ತಾರಲ್ಲ ದೇವ್ರೆ, ಎಲ್ಲ ಸತ್ಯ ಹೇಳ್ಬೇಡ ಸುಬ್ಬು, ಪ್ಲೀಸ್ ಸುಬ್ಬು, ನಾನು ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಸುಬ್ಬು ಅಂತ ಹೇಳ್ತಾರೆ. ಈ ಕಡೆ ಸರಿ ಆಯಿತು, ಟೈಮ್ ಆಯಿತು, ಬನ್ನಿ ಅಂತ ಹೇಳ್ಬಿಟ್ಟು ಲಲಿತಾ ದೇವಿ ಕರ್ಕೊಂಡು ಹೋಗ್ತಾಳೆ. ಎಲ್ಲರೂ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಬೇಕಾದ್ರೆ ಇತ್ತ ವಿಜಯಾಂಬಿಕಾ, ಹೊರಗಡೆ ಡ್ರಾಮಾ ನಡೆಯುತ್ತೆ ಅಂದ್ಕೊಂಡೆ, ಆದರೆ ಇದು ನೋಡಿದ್ರೆ ಒಳಗಡೆನೇ ನಡೆಯೋಗಿದೆಯಲ್ಲ, ಒಳಗಡೆನೇ ಹೋಗಿ ಮಜಾ ತಗೊಳ್ಳೋಣ, ಎಲ್ಲರ ಮುಂದೆ ನಡೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈ ಕಡೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ, ಎಲ್ಲ ರೆಡಿ ಇದೆಯಾ ಪೇಪರ್ಸ್ ಅಂದಾಗ, ಏನು ರೆಡಿಯಾಗಿಲ್ಲ, ಎಲ್ಲ ಸತ್ಯ ಗೊತ್ತಾಗುತ್ತೆ ಈಗ ಅಂತ ಸುಬ್ಬು ಯೋಚನೆ ಮಾಡ್ತಾ ಇದ್ದಾರೆ. ಈ ಕಡೆ ಶ್ರಾವಣಿ, ಎಲ್ಲ ಪೇಪರ್ಸ್ ರೆಡಿ ಇದೆ, ಎಲ್ಲ ಪೇಪರ್ಸು ರೆಡಿ ಇದೆ, ನೋಡಿ ಇದು ಆಧಾರ್ ಕಾರ್ಡು, ಇದು ಆ ಚೀಟಿ, ಇದು ಅದು, ಮ್ಯಾರೇಜ್ ಸರ್ಟಿಫಿಕೇಟ್ ತಗೊಳ್ಳಿ ಅಂತ ಹೇಳಿ ಎಲ್ಲನೂ ಕೊಡ್ತಾಳೆ. ಇತ್ತ ವಿಜಯಾಂಬಿಕಾಗೆ ಅದನ್ನು ನೋಡಿ ಶಾಕ್ ಆಗುತ್ತೆ. ಇದೇನಿದು, ಈ ಶ್ರಾವಣಿ ಎಲ್ಲನೂ ರೆಡಿ ಮಾಡಿಕೊಂಡೇ ಬಂದುಬಿಟ್ಟಿದ್ದಾಳಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಸುಬ್ಬುಗೆ ಶಾಕ್ ಆಗುತ್ತೆ. ಅಯ್ಯೋ ದೇವ್ರೆ, ನಾನು ಸೈನೇ ಮಾಡಿಲ್ವಲ್ಲ, ಇದೇಗೆ ಸೈನ್ ಆಯಿತು, ನನ್ನ ಸೈನ ಅದು, ನಾನು ಯಾವಾಗ ಸೈನ್ ಮಾಡಿಕೊಟ್ಟೆ ಇವರಿಗೆ, ಇವ್ರು ಯಾವಾಗ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡ್ರು ಅಂತ ಇತ್ತ ಸುಬ್ಬುಗೆ ಆಶ್ಚರ್ಯನೇ ಆಗುತ್ತೆ. ಆಗ ಶ್ರಾವಣಿ ನಗ್ತಾ, ಈಗ ಎಲ್ಲ ಕೆಲಸ ಮುಗಿತು, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಪ್ರಾಪರ್ಟೀಸ್ ಎಲ್ಲ ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ ನಮ್ಮ ಹೆಸರಿಗೆ ಅಂತ ವಿಜಯಾಂಬಿಕಾ ಮುಖನ ನೋಡಿಕೊಂಡು ಹೇಳ್ತಾಳೆ. ಈ ಕಡೆ ಸುಬ್ಬು ಶ್ರಾವಣಿ ಮುಖವನ್ನು ನೋಡ್ತಾನೆ. ಅಯ್ಯೋ ದೇವ್ರೇ,
ನಾನು ಸೈನೇ ಮಾಡಿದ್ವಲ್ಲ, ಇದು ಯಾವಾಗ ಸೈನ್ ಮಾಡಿಸ್ಕೊಂಡ್ರು ಅಂತ ಇತ್ತ ಸುಬ್ರಹ್ಮಣ್ಯ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ವಿಜಯಾಂಬಿಕಾಗೆ ಮಾತ್ರ ಬಟ್ಟೆ ಸುತ್ತಕೊಂಡು ಹೊಡೆದಂಗಾಗುತ್ತೆ. ಅಯ್ಯೋ ಇದೇನಿದು, ಇವಳು ಸೈನೇ ಮಾಡಿಸ್ಕೊಬಂದ್ಬಿಟ್ಟಿದ್ದಾಳೆ, ಇವನು ಯಾವಾಗ ಸೈನ್ ಮಾಡ್ದ? ಮತ್ತು ಅವಳು ನೋಡಿದ್ರೆ ಅವರು ಒಬ್ರನ್ನೊಬ್ರು ಕಂಡ್ರೆ ಆಗೋದೇ ಇಲ್ಲ, ಅವ್ನು ಸೈನ್ ಮಾಡೋದೇ ಇಲ್ಲ ಅಂತ ಹೇಳಿದ್ಲಲ್ಲ, ಎಲ್ಲ ಆಸ್ತಿ ನಮಗೆ ಉಳಿಯುತ್ತೆ, ನಮಗೆ ಸೇರುತ್ತೆ ಅಂದ್ಕೊಂಡ್ರೆ ಈಗ ಎಲ್ಲ ಆಸ್ತಿನೂ ಅವಳಿಗೆ ಹೋಗ್ತಾ ಇದೆಯಲ್ಲ ಅಂತ ವಿಜಯಾಂಬಿಕಾ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಈ ಕಡೆ ಸುಬ್ರಹ್ಮಣ್ಯ ಶ್ರಾವಣಿನ ಸಿಟ್ಟಲ್ಲಿ ನೋಡ್ತಾ ಇರ್ತಾನೆ. ಈ ಮೇಡಮ್ ನನ್ನನ್ನು ಮೋಸ ಮಾಡಿ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದೇ ಇಲ್ಲ ಅಂತ ಈ ಕಡೆ ಸುಬ್ಬು ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಇತ್ತ ಶ್ರಾವಣಿಗಂತೂ ಖುಷಿಯಲ್ಲಿ ತೇಲಾಡ್ತಾ ಇರ್ತಾಳೆ. ಹೇಗೋ ಅತ್ತೆ ನನಗೆ ಸುಬ್ರಹ್ಮಣ್ಯನ ಹತ್ರ ಸೈನ್ ಮಾಡಿಸ್ಕೊಟ್ಟು ನನಗೆ ಅಷ್ಟೇ ಸಾಕು ಅಂತ ಹೇಳಿ ಇತ್ತ ಶ್ರಾವಣಿ ಖುಷಿಯಾಗಿರ್ತಾಳೆ. ಅಯ್ಯೋ ದೇವರೇ, ಎಲ್ಲ ಆಸ್ತಿ ನಮಗೆ ಬರುತ್ತೆ, ಹಾಗೆ ಇವರ ವಿಷಯ ಎಲ್ಲ ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತ ಇದ್ದರೆ ಈ ಶ್ರಾವಣಿ ಈ ವಿಷಯದಲ್ಲೂ ಗೆದ್ಬಿಟ್ಲಲ್ಲಪ್ಪ ಅಂತ ವಿಜಯಾಂಬಿಕಾ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಆಗ ಶ್ರಾವಣಿ ನಗ್ತಾ ನಮ್ಮನ್ನು ಯಾರೂ ದೂರ ಮಾಡೋದಕ್ಕಾಗಲ್ಲ ಅಂತ ಹೇಳಿ ವಿಜಯಾಂಬಿಕಾನ ನೋಡಿಕೊಂಡು ಹೇಳ್ತಾಳೆ. ಈ ಕಡೆ ಸುಬ್ರಹ್ಮಣ್ಯಗೆ ಅಯ್ಯೋ ನಾನು ಯಾವಾಗ ಇವರಿಗೆ ಸೈನ್ ಮಾಡಿಕೊಟ್ಟೆ ಅಂತ ಯೋಚನೆಯನ್ನು ಮಾಡಿಕೊಂಡು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ಸುಬ್ಬುಗೆ ಗೊತ್ತೇ ಇರಲ್ಲ ಈ ಸೈನ್ ಮಾಡಿಸ್ಕೊಟ್ಟಿದ್ದು ವಿಶಾಲು ಸೈನ್ ಮಾಡಿಸ್ಕೊಟ್ಟಿದ್ದು ಅಂತ ಸುಬ್ರಹ್ಮಣ್ಯಗೆ ಗೊತ್ತೇ ಇರೋದಿಲ್ಲ. ವಿಶಾಲು ಯಾವುದೋ ಪತ್ರಕ್ಕೆ ಸೈನ್ ಮಾಡು ಅಂತ ಹೇಳಿ ಮ್ಯಾರೇಜ್ ಸರ್ಟಿಫಿಕೇಟಿಗೆ ಸೈನ್ ಮಾಡಿಸ್ಕೊಟ್ಬಿಡ್ತಾಳೆ. ಇತ್ತ ಶ್ರಾವಣಿಗೆ ಕೊಟ್ಟು ಮೇಡಮ್ ಅವರೇ ನೋಡಿ, ಶ್ರಾವಣಿ ಅಮ್ಮ ಅವರೇ ನಾನು ಇದರಲ್ಲಿ ಸೈನ್ ಮಾಡಿಸಿದ್ದೀನಿ ಅಂತ ಹೇಳಿ ಶ್ರಾವಣಿಗೆ ತಂದು ಕೊಡ್ತಾಳೆ. ಶ್ರಾವಣಿ ಅಂತೂ ಪೂರ್ತಿ ಖುಷಿಯಾಗಿ ಅಪ್ಪ ಅತ್ತೆ ಈ ಕೆಲಸನ ನೀವು ಮಾಡಿದ್ರಾ ಅಂತ ಯೋಚನೆ ಮಾಡ್ತಾಳೆ. ಹೌದು ನಾನೇ ಮಾಡಿದೆ ಶ್ರಾವಣಿ ಅಮ್ಮವರೇ, ಸರಿಯಾಗಿದೆಯಾ ಸೈನು ಅಂದಾಗ ಹಾಂ ಅತ್ತೆ ಸರಿಯಾಗಿದೆ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಇದನ್ನು ನೆನೆಸ್ಕೊಂಡು ಶ್ರಾವಣಿ ಮನಸ್ಸಲ್ಲೇ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಖುಷಿಯನ್ನು ಪಡ್ತಾ ಇರ್ತಾಳೆ. ಇದೆಲ್ಲ ಆಗಿದ್ದು ನಮ್ಮ ಅತ್ತೆಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇತ್ತ ಶ್ರಾವಣಿ ಖುಷಿಯನ್ನು ಪಡ್ಕೊಂಡು ವಿಜಯಾಂಬಿಕಾ ಮುಖಾನ ನೋಡ್ತಾ ಇರ್ತಾಳೆ. ಈ ಕಡೆ ಸುಬ್ಬು ಸೈನ್ ಮಾಡಿಲ್ಲ, ಆದರೆ ಸುಬ್ಬು ಮುಂದೆ ಏನು ಮಾಡ್ತಾನೆ, ಹಾಗೆ ವಿಜಯಾಂಬಿಕಾ ಬಣ್ಣ ಬಯಲು ಮಾಡ್ತಾಳೆ ಶ್ರಾವಣಿ. ಹಾಗೆ ಸುಬ್ರಹ್ಮಣ್ಯಗೆ ವಿಶಾಲು ಶ್ರಾವಣಿನ ಒಪ್ಕೊಂಡಿರೋದು ಗೊತ್ತಾದರೆ ಏನು ಮಾಡ್ತಾನೆ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಕದ್ದು ಸೈನ್ ಮಾಡಿಸ್ಕೊಂಡಿರುವಂತಹ ಶ್ರಾವಣಿ ಮತ್ತು ವಿಶಾಲುನ ಸುಬ್ಬು ಕ್ಷಮಿಸ್ತಾನ, ಹಾಗೆ ಎಲ್ಲ ಆಸ್ತಿ ಶ್ರಾವಣಿ ಕೈ ಸೇರೇ ಬಿಡ್ತು, ಸುಬ್ಬು ಶ್ರಾವಣಿನ ಒಪ್ಕೊಳ್ತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.